ನನಗೆ ಇವತ್ತು ಬಹಳ ಮನಸ್ಸಿಗೆ ಸಂತೋಷದ ಜೊತೆಯಲ್ಲಿ ಅತಿ ಹೆಚ್ಚು ನೋವು ಕೂಡ ಆಗ್ತಾ ಇದೆ. ಎಲ್ಲ ನನ್ನ ಸ್ನೇಹಿತರಿಗೆಲ್ಲ ಕೂಡ ಅರಿವಿದೆ. ಇವತ್ತು ನನ್ನ ಮಿತ್ರರಾದಂಥ ಸುಧಾಕರ್ ಅವರು ನನ್ನ ಆತ್ಮೀಯ ಗೆಳೆಯರಾಗಿದ್ದರು. ನನ್ನ ವಯಸ್ಸೇ, ಆತನ ಕೊನೆ ಉಸಿರು ಇಷ್ಟು ಜೊತೆಯಲ್ಲಿ ಇಷ್ಟು ಜಲ್ದಿ ಆಗ್ತದೆ ಅಂತೇಳಿ ನೀವು ಯಾರೂ ಬಯಸಿರಲಿಲ್ಲ. ನನ್ನನ್ನು ಈ ಸ್ಥಾನದಲ್ಲಿ ನೋಡಬೇಕು ಅಂತೇಳಿ ಬಹಳ ಆಸೆ ಪಟ್ಟಂತ ಒಬ್ಬ ಆತ್ಮೀಯ. ನಾನೇನಾಗದೇ ಹೋದ್ರೂ ಚಿಂತೆ ಇಲ್ಲ, ನಿನ್ನ ಸಂಪುಟದಲ್ಲಿ ನಾನು ಮಂತ್ರಿ ಆಗದೇ ಹೋದ್ರೂ ಚಿಂತೆ ಇಲ್ಲ, ನಿನ್ನನ್ನು ಈ ಸ್ಥಾನದಲ್ಲಿ ನೋಡಬೇಕು ಅಂತೇಳಿ ಎಲ್ಲರ ನನ್ನ ಸ್ನೇಹಿತರ ಮಧ್ಯೆ ಮಾತಾಡ್ತಾ ಇದ್ದಿದ್ದು ಎಲ್ಲ ನನ್ನ ಆತ್ಮೀಯರೆಲ್ಲ ಕೂಡ ಅರಿವಿದೆ. ಪ್ರೀತಿಯನ್ನು ಕೂಡ ನಾವು ಒಪ್ಕೊಳ್ಳೇಬೇಕು, ಗೆಳೆತನವನ್ನು ಕೂಡ ನಾವು ಒಪ್ಕೊಳ್ಳೇಬೇಕು, ಸಾವನ್ನು ಕೂಡ ನಾವು ಸ್ವಾಗತಿಸಬೇಕು. ಇದು ನಮ್ಮ ಹಿರಿಯರು ಹೇಳ್ತಾರೆ. ಗೆಳೆಯ ಸುಧಾಕರ್ ಅವರ ವಿಚಾರದಲ್ಲಿ ನಾನು ಅವರ ಸಾವು, ಆ ಒಂದು ತಿಂಗಳ ಆತನ ಬದುಕಿನಲ್ಲಿ ಮಾಡಿದಂಥ ಹೋರಾಟ, ಇವೆಲ್ಲ ನೆನೆಸ್ಕೊಂಡ್ರೆ ನನ್ನ ಸ್ನೇಹಿತ ನಮ್ಮ ಸೋಮಶೇಖರ್ ಇಲ್ಲಿದ್ದಾರೆ, ಇದ್ದಾರೆ. ನವೆಂಬರ್ 14ನೇ ತಾರೀಕು ನಾವು ಸಹಕಾರ ಸಚಿವರಾಗಿದ್ದೆ. ಎಸ್.ಎಂ. ಕೃಷ್ಣರವರು ಈ ಕುರ್ಚಿಲಿ ಕೂತಿದ್ರು. ವಿಲಾಸರಾವ್ ದೇಶಮುಖ್ರವರು ಕರೆಸಿ ಒಂದು ಸಹಕಾರ ಸಪ್ತಾಹವನ್ನು ನಾವು ಮಾಡಿದೆವು. ಸಾಯಂಕಾಲ ರಾತ್ರಿ ಊಟ ಡಿನ್ನರು ಎಲ್ಲ ಯಾರು ಸಹಕಾರ ಕೊಟ್ಟರು ಅವ್ರಿಗೆಲ್ಲ ಕೊಟ್ಟರು. ಆ ಜವಾಬ್ದಾರಿಯನ್ನು ನಮ್ಮ ಸೋಮಶೇಖರ್ಗೆ ಕೊಟ್ಟಿದ್ದೆ. ಇದೇ ನಮ್ಮ ಅಟ್ರಿಯ ಹೋಟೆಲ್ನಲ್ಲಿ ಒಬ್ಬ ಮುದ್ದೂರ್ ಅಂತ ಒಬ್ಬ ನಮ್ಮ ಅಧಿಕಾರಿ, ಅಡಿಷನಲ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ಸ್, ಆತ 11 ಗಂಟೆ ರಾತ್ರಿ ಊಟ ಆದಮೇಲೆ ನನ್ನ ಕುಂಡಿಸ್ಕೊಂಡು, ನಾನು ಅದು ಬೆಳಗ್ಗೆ ಕೆಲವು ವಿಚಾರಗಳನ್ನು ಮಾತಾಡಿದ್ದೆ ಅಸೆಂಬ್ಲಿಲಿ, ಇದರಲ್ಲಿ ಮೀಟಿಂಗ್ನಲ್ಲಿ, ನನ್ನ ಕುಂಡಿಸ್ಕೊಂಡು ನಿಮ್ಗೇನೋ ಕೆಲವೊಂದು ವಿಚಾರವನ್ನು ನಾನು ಹೇಳಬೇಕಾಗಿದೆ ಅಂತೇಳಿ ಕುಂಡಿಸ್ಕೊಂಡು ಹೇಳ್ದ. ಏನು ಹೇಳಪ್ಪ ಅಂತ ಹೇಳಿದೆ. ಭಾಳ ಹಿರಿಯ ಆಫೀಸರ್. ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ ಕ್ಷಣಂ ಜೀವನ ಮೇವಚ್ಚ ಯಮಸ್ಯ ಕರ್ಣಾನಾಸ್ತಿ ತಸ್ಮಾತ್ ಜಾಗೃತ 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 ಅಂತ. ಅಂದರೆ ನಿನ್ನ ಪ್ರತಿಯೊಂದು ಕ್ಷಣ ಕೂಡ ಬಹಳ ಪವಿತ್ರವಾದ್ದು. ನೀನೇನಾದ್ರು ಸಾಧನೆ ಮಾಡಬೇಕು ಅಂದರೆ, ಏನಾದ್ರು ಒಳ್ಳೇದು ಮಾಡಬೇಕು ಅಂದರೆ, ಯಾವ್ದಾದ್ರು ರೂಪದಲ್ಲಿ ನೀನು ಲೇಟ್ ಮಾಡಕ್ಕೆ ಹೋಗ್ಬೇಡ, ನೀನು ಯಾವುದಕ್ಕೂ ಕಾಯಕ್ಕೆ ಹೋಗ್ಬೇಡ, ನಿನ್ನ ತೀರ್ಮಾನ ಜಾಗೃತರಾಗಿರಲಿ ಅಂಥೇಳಿ ಆತ ಜಲ್ದಿ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನನಗೆ ಆದಂಥ ಒಂದು ಹಿರಿಯದಂಥ ಒಂದು ಬುದ್ಧಿವಾದವನ್ನು ಹೇಳ್ದ. ಇನ್ನು ಆತ ಅರ್ಥ ಹೇಳ್ಕೊಂಡೋದ್ರೆ ಇನ್ನೂ ಸ್ವಲ್ಪ ಲೇಟಾಗಿ ಆಗ್ತದೆ. ನಾನು ಜಸ್ಟ್ ಶಾರ್ಟಾಗಿ ಹೇಳ್ತಾ ಇದ್ದೀನಿ. ಹೇಳ್ಬಿಟ್ಟು ಮನೆಗೆ ಹೋದೆ. ಮನೆಗೆ ಹೋಗಿ ಬೆಳಗ್ಗೆ 6:15 ಗಂಟೆ ನನ್ನ ಜೊತೆ ಅವತ್ತಿಂದ ಕೂಡ ಸುಮಾರು ಒಂದು 35 ವರ್ಷದಿಂದ ವಿಶ್ವನಾಥ್ ರೆಡ್ಡಿ ಅವರು ಅಂತ ಒಬ್ಬರು ಇಲ್ಲಿದ್ದಾರೆ, ನನ್ನ ಸ್ಪೆಷಲ್ ಆಫೀಸರು, OST ಎಲ್ಲ ಇದ್ದಾರೆ, ಅಡ್ವೈಸರ್ ಎಲ್ಲ ಆಗಿದ್ದಾರೆ, ಆಗ PS ಆಗಿದ್ದರು. ಅವ್ರು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು, ಸರ್ ಮುದ್ದೂರ್ ಅವರು ಇಲ್ಲ, ಬೆಳಗ್ಗೆ 5:15 ಗಂಟೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಯಾರೂ ಪರ್ಮನೆಂಟ್ ಇಲ್ಲ. ಸೊ ಇವತ್ತು ನಮ್ಮ ಗೆಳೆಯ ಸುಧಾಕರ್ ಅವರಲ್ಲಿ ಕೂಡ ನನಗೆ ಅಪಾರವಾದಂಥ, ನಾನು ಇಷ್ಟು ಜಲ್ದಿ ಆತನ ಅಭ್ಯಾಸ ಕೂಡ ನನಗೆ ಅಷ್ಟು ಭಾಳ ಆತ್ಮೀಯನಾಗಿದ್ದು ಕೂಡ ಅರಿವಿರಲಿಲ್ಲ. ನನಗೆ ಬರೀ ಕಾಲ್ ಆಪರೇಷನ್ ಮಾಡಿಸ್ಕೊಂಡು ಹೋಗ್ತೀನಿ ಅಂತೇಳಿ ನಮ್ಮ ಕೆಲವು ಸ್ನೇಹಿತರು, ಡಾಕ್ಟರ್ಗಳು, 1-2-3 ಜನ ಸೇರಿ ಹೋಗಿ ಸೇರ್ಕೊಂಡಿದ್ದಷ್ಟೇ. ನೋಡಿದ್ರೆ 3ನೇ ದಿನ 4ನೇ ದಿನ ಆತ ಸಿಗರೇಟ್ ಸೇರ್ತಾನೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಸಿಗರೇಟ್ ಸೇರೋ ಅಭ್ಯಾಸ ಕೂಡ ಐತಂತೆ. ಸಾಯಂಕಾಲ ಸೇರ್ತಿದ್ದವು ಕೆಲವು ಸಂದರ್ಭದಲ್ಲಿ. ಆಗ ಬೇಕಾದಷ್ಟು ಚರ್ಚೆಗಳು, ವಿಚಾರಗಳೆಲ್ಲ ನಡೀತಾ ಇತ್ತು. ಬಹಳ ಪ್ರಯತ್ನ ಮಾಡಿದವು.
ಆತನ ಉಳಿಸ್ಕೊಳ್ಬೇಕು ಅಂತೇಳಿ ಬೇಕಾದಷ್ಟು ಹತ್ರ ಚರ್ಚೆ ಮಾಡಿದ್ರು. ಸೊ ಕೊನೆಗೆ ಆತ ಕೊನೆ ಉಸಿರು ಎಳಿಬೇಕಾಯ್ತು. ಸೊ ಸರ್ಕಾರ ಅವರಿಗೆ ಏನು ಗೌರವ ಕೊಡಬೇಕು ಕೊಟ್ಟು, ಅದು ಮುಖ್ಯ ಅಲ್ಲ. ಅದೇ ಸಾವನ್ನ ಬಹಳ ಕಷ್ಟದಿಂದ ಆತ ಒಪ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಕೃಷ್ಣ ಯಾವಾಗಲೂ ಕೂಡ ಸಾವನ್ನ ಒಪ್ಪಲೇಬೇಕು ಅನ್ನೋದನ್ನ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಬುದ್ಧರವರು ಸಾವನ್ನ ಉಳ್ಕೊಂಡು ಹೋಗ್ಬೇಕು ನೀವು ಅಂತ ಹೇಳ್ತಾರೆ. ಸಾವಿಲ್ಲದೆ ಮನೆಯೇ ಇಲ್ಲ, ಸಾಸಿವೆ ತೆಗೆದುಕೊಂಡು ಸಾವಿಲ್ಲದೆ ಹೋದ ಮನೇಲಿ ಅಂತ ಹೇಳಿ ನಮಗೆ ಮಾರ್ಗದರ್ಶನ ಕೊಟ್ಟದ್ದು ಕೂಡ ನಾವೆಲ್ಲ ನೋಡಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ಹುಟ್ಟು ನಮ್ಮದು ಅಲ್ಲ, ಸಾವು ನಮ್ಮದಲ್ಲ, ಇದರ ನಡುವೆ ಬದುಕು ಬರುವುದು ಮಾತ್ರ ನಮ್ಮದು ಅನ್ನೋದು ಕೂಡ ನಾವೆಲ್ಲ ಅರ್ಥಕೊಳ್ಬೇಕಾಗಿದೆ. ನಾನು ಗೆಳೆಯ ಸುಧಾಕರ್ ಅವರ ಬರಣದಲ್ಲಿ ಸಾರ್ಥಕತೆಯನ್ನು ಕೂಡ ನಾನು ಕಂಡಿದ್ದೇನೆ. ಅವರೊಬ್ಬ ಸೌಮ್ಯ ಸ್ವಭಾವದ ಹಸನ್ಮುಖದ ಒಬ್ಬ ದೊಡ್ಡ ರಾಜಕಾರಣಿ. ನಾವು ಭಾರತ್ ಜೋಡೋ ಯಾತ್ರೆ ಮಾಡ್ತಿದ್ದೋ, ತಾವು ಕೂಡ ಇದ್ದೀರಿ, ತಾವು ಅದೇ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಇದ್ದೀರಿ. ಅವತ್ತು ಭೀಕರವಾದಂತಹ ಮಳೆ ನಮ್ಮ ಯಾತ್ರೆಗೆ ದೊಡ್ಡ ಅಡಚಣೆ. ಇಡೀ ತನ್ನ ಸೈನ್ಯವನ್ನ ಕಾರ್ಯಕರ್ತರನ್ನ ಕಟ್ಕೊಂಡು ಆ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವತ್ತು ರಾತ್ರಿಯಲ್ಲಿ ಪಟ್ಟಂತ ಶ್ರಮ ಇಡೀ ನಮ್ಮ ಕಾರ್ಯಕರ್ತರಿಗೆ ಒಂದು ದೊಡ್ಡ ಸಣ್ಣ ಕೋಮು ಜೈನ್ ಸಮುದಾಯ ಏನ ಅವರ ಚಿಕ್ಕಪ್ಪ ಕೂಡ ಇದ್ರು, ಆತರು ಕೂಡ ರಾಜಕಾರಣ ಇದ್ರು, ರಂಗನಾಥ್ ಅವರ ಕ್ಷೇತ್ರದಲ್ಲಿ ಇವತ್ತು ಪ್ರತಿನಿಧಿಸ್ತಾ ಇದ್ರು. ಅಂತ ರಾಜಕಾರಣಿ ಬಹುಶಃ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ರಾಜಕಾರಣವನ್ನು ಮಾಡಿದ್ದು ನಾವೆಲ್ಲ ನೋಡಿದ್ದೇವೆ. ಇವತ್ತು ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಆ ಕಷ್ಟ ಕಾಲದಲ್ಲಿ ಇಡೀ ರಾತ್ರಿ ಅವನು ಪಟ್ಟಂತ ಶ್ರಮ ಅದನ್ನು ನೆನೆಸ್ಕೊಂಡು ರಾಹುಲ್ ಗಾಂಧಿ ಅವರು ನನಗೆ ಫೋನ್ ಮಾಡಿ, ಇಲ್ಲ ನಾನು ಆ ಕುಟುಂಬದ ಜೊತೆ ಮಾತಾಡಬೇಕು ಅಂತೇಳಿ ನನ್ನ ಫೋನಿಂದನೇ ಅವ್ರಿಗೆ ಕುಟುಂಬದವ್ರಿಗೆ ಮಾತಾಡಿ ಅವತ್ತು ಸಾಂತ್ವನ ಕೂಡ ಹೇಳಿದರು. ಸೊ ಅವರ ಮೂರ್ತಿ ಚಿಕ್ಕದಾದ್ರೂ ಕೂಡ ಕೀರ್ತಿ ಬಹಳ ದೊಡ್ಡದು ಅನ್ನೋದನ್ನ ಆ ಕ್ಷೇತ್ರದ ಅಪಾರ ಜನ, ಜಿಲ್ಲೆಯವರೆಲ್ಲ ಕೂಡ ಇವತ್ತು ಸ್ಮರಿಸ್ಕೊಳ್ತಾರೆ. ಏನೇ ಅವ್ರಿಗೆ 2 ಪೋರ್ಟ್ಫೋಲಿಯೋ ಕೊಟ್ಟಿದ್ದು, ಪ್ಲಾನಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಮುಜರಾಯ್. ಆಮೇಲೆ ನಾನೇ ರಾಮಲಿಂಗಾರೆಡ್ಡಿ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ, ಅವ್ರದ್ದೇನೋ ಸ್ವಲ್ಪ ಮುನ್ಸಿತ್ತು. ಆಗ ನಾನು ಹೋಗಿದ ತಕ್ಷಣ ಆ ಮುಜರಾಯ್ ತೆಗೆದ್ಬಿಟ್ಟು ರಾಮಲಿಂಗಾರೆಡ್ಡಿ ಕೊಟ್ಟೆ. ಒಂದು ಮಾತು ಕೂಡ ಆಡಲಿಲ್ಲ. ನಿನಗೋಸ್ಕರ ನಾನು ಪೋರ್ಟ್ಫೋಲಿಯೋನೇ ಇಲ್ಲದೆ ನನ್ನ ಕೆಲಸವನ್ನು ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಅನ್ನೋ ಒಂದು ಶಿಸ್ತು ನನ್ನ ಮಿತ್ರ, ಆತ್ಮೀಯ ಮಿತ್ರ ಸುಧಾಕರ್ ಅವರಲ್ಲಿತ್ತು. ಅವರು ನೀರಾವರಿ ಅಭಿವೃದ್ಧಿಗೋಸ್ಕರ ಒಂದು ದೊಡ್ಡ ಕನಸನ್ನ ಕಂಡಿದ್ದರು. ಹುಟ್ಟಿದ ಮೇಲೆ ಸಾವು ಖಚಿತ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ ಅನೇಕ ಸಂದರ್ಭದಲ್ಲಿ ಇಲ್ಲಿ ನಾನು ಮಾತಾಡಿದ್ದೇನೆ. ಸೊ ಇವತ್ತು ಹುಟ್ಟಿದ ಮೇಲೆ ಸಾವು ಖಚಿತ, ಶೋಕ ಮಾಡಬೇಕಾದ್ದು ಕರ್ತವ್ಯ, ಅದೇನು ಪ್ರಯೋಜನ ಇಲ್ಲ. ಆದರೆ ಅವರ ಪ್ರಮುಖವಾದಂಥ ಕನಸುಗಳು, ಯೋಜನೆಗಳು ಆ ಜಿಲ್ಲೆಗೆ, ನೀರಾವರಿಗೆ ತಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನೀರಾವರಿಗೆ ಏನು ಮಾಡಿದಂಥ ಶ್ರಮ ಇದೆಯಲ್ಲ, ಅದು ನಿಜವಾಗ್ಲೂ ನಾನು ಒಪ್ಪಲೇಬೇಕಾದ್ದು. ಪ್ರತಿ ಹಂತದಲ್ಲೂ ಕೂಡ ನನ್ನ ಕೊನೆಗೆ ಆ ಜಿಲ್ಲೆಯಲ್ಲಿರುವಂತಹ ಒಂದು ನೀರಾವರಿ ಯೋಜನೆಗೆ ನನ್ನ ಕೈಯಲ್ಲಿ ಹೋಗಿ ಟ್ರಯಲ್ ರನ್ ಮಾಡಿಸ್ಬೇಕು ಅಂತೇಳಿ ಅವರು, ರಘುಮೂರ್ತಿಯವರು, ನಮ್ಮ ಪಪ್ಪಿಯವರು, ನಮ್ಮ ಗೋವಿಂದಪ್ಪನವರು, ಗೋಪಾಲ್ ಕೃಷ್ಣ ಅವರೆಲ್ಲ ಕೂಡ ನನ್ನ ಕರ್ಕೊಂಡೋಗಿ ಬಹಳ ದೊಡ್ಡ ಪ್ರಯತ್ನ ಮಾಡಿದ್ರು. ಬಟ್ ಆ ಟ್ರಯಲ್ ರನ್ನ ನನ್ನ ಕೈಲಿ ಅವರು ಬದುಕಿದಾಗ ಮಾಡೋಕ್ಕಾಗಲಿಲ್ಲ. ಸೊ ಅವರ ನೆನಪಿನಲ್ಲಿ ನಾನು ಕೂಡ ಒಂದು ಏನು ಆ ಸಣ್ಣ ಒಂದು ನೀರಾವರಿ ಯೋಜನೆ ಇದೆ, ಅವರ ಹೆಸರನ್ನ ನಾಮಕರಣ ಮಾಡಬೇಕು ಅಂತೇಳಿ ನಾನು ನಿರ್ಧಾರವನ್ನು ಕೂಡ ನಾನು ಮಾಡಿದ್ದೇನೆ. ಸೊ ಅದಕ್ಕೆ ಸುಧಾಕರ್ ಯಾವತ್ತೂ ಕೂಡ ಬಹಳ ದೊಡ್ಡ ಅಮರರು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಹಿರಿಯರು ಹೇಳ್ತಾರೆ, ಕೊರಗಲೇಕೆ ಮರಗಲೇಕೆ, ಹುಟ್ಟಿ ಬದ್ದದ್ದೇಕೆ ಹಳಲೇಕೆ, ಸುಖವೇ ಬರಲಿ ದುಃಖವೇ ಬರಲಿ, ರೋಗ ಭೋಗವೇ ಇರಲಿ, ಎಲ್ಲ ಹೊತ್ತು ಋಣ ತೆತ್ತು ಮುಂದಿನ ಪುಣ್ಯದ ಬೀಜ ಬಿತ್ತು ಅಂತೇಳಿ, ಹಂಗೆ ಆತನ ಸಾವಿನ
ಯಜಮಾನ ಇವತ್ತು ಭಗವಂತ. ಈತ ಈ ಜಗತ್ತಿನಲ್ಲಿ ಅವರು ಮಾಡಿದಂಥ ಸೇವೆಯನ್ನು ಒಬ್ಬ ಮಂತ್ರಿ ಭಾಳ ಚಿಕ್ಕ ವಯಸ್ಸಿನಲ್ಲಿ ಅವ್ರ ಕುಟುಂಬ ಬಲ್ಲೆ, ಇವತ್ತು ಅವ್ರಿಗೆ ದೊಡ್ಡ ಅಪಾರವಾದಂಥ ಅಭಿಮಾನಿಗಳು, ಸ್ನೇಹ, ಅಜಾತ ಶತ್ರುವನ್ನ ರೀತಿಯಲ್ಲಿ ಬೆಳೆದಂಥ ಒಂದು ಸಣ್ಣ ಕೋಮು ಜೈನ್ ಸಮುದಾಯ ಇವತ್ತೆಲ್ಲ 1,000 ಇಲ್ಲ, ತಮಗೂ ಗೊತ್ತಿದೆ. ಆ ನನ್ನ ಸ್ನೇಹಿತ ಇವತ್ತು ಇಲ್ಲ. ಬಹುಶಃ ಅದಕ್ಕೆ ನನಗೆ ಬಹಳ ದುಃಖ ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಳಲೇಬೇಕಾಗಿದೆ.